ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತುಂಬಾ ವಿಚಾರಗಳನ್ನ ಹೇಳಿದ್ದಾನೆ. ಅರ್ಜುನನಿಗೆ ಪ್ರೇರೇಪಣೆ ಮಾಡಿದ್ದಾನೆ. ಯುದ್ಧ ಯಾತಕ್ ಮಾಡ್ಬೇಕು, ಏನಕ್ ಮಾಡ್ಬೇಕು ಅಂತ. ಆದ್ರೆ ನಾವ್ ಅದನ್ನ ಕಲಿಬೇಕಾಗಿರೋದೇನು? ನಾವ್ ಮಾಡ್ಬೇಕಾಗಿರೋ ಕರ್ತವ್ಯಗಳೇನು? ಧರ್ಮ ಪಾಲನೆ ಏನು? ನಮ್ಮ ಒಂದು ಹುಟ್ಟಿಗೆ ಕಾರಣ ಏನು? ಮನುಷ್ಯರಾಗಿ ಹುಟ್ಟಿ ನಾವು ಯಾವ ರೀತಿ ಬದುಕ್ಬೇಕು, ಯಾವ ತರ ನಾವು ಜೀವನ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಕೃಷ್ಣ ಅದ್ರಲ್ಲಿ ತಿಳಿಸಿದಾನೆ. ಭಗವದ್ಗೀತೆ ಬರೀ ಪುಸ್ತಕ ಅಥವಾ ಏನೋ ಕಲಿಯೋ ವಿಚಾರ ಅಲ್ಲ. ಇದು ಒಂದು ಜೀವನ. ಕೃಷ್ಣ ನಮಗ್ ಕೊಟ್ಟಿರೋ ದಾರಿ. ಖಂಡಿತ ಅದನ್ನ ಪಾಲಿಸಿದ್ರೆ ಆ ಪರಮಾತ್ಮನ್ ಸೇರೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗಲ್ಲ. ಹಾಗಂತ ತುಂಬಾ ಸುಲಭ ಅಂತೂ ಅಲ್ಲ. ಓದಿದ ತಕ್ಷಣ ಸೇರ್ತೀವ? ಖಂಡಿತ ಇಲ್ಲ. ನಾವ್ ಅದನ್ನ ಪಾಲಿಸ್ಬೇಕು. ಪಾಲಿಸಿ ಅವನನ್ನ ಪಡ್ಕೋಬೇಕು. ಯಾವ ರೀತಿ ನಾವು ಮನುಷ್ಯರಾಗಿ ಹುಟ್ಟಿ ಎಲ್ಲಾ ಧರ್ಮಗಳನ್ನು ಪಾಲಿಸಿ ಚತುರಾರ್ಥ ಪುರುಷಗಳನ್ನು ಪೂರೈಸಿ ನಾವ್ ಹೇಗೆ ಕೊನೆಗೆ ಅವನ ಒಂದು ಸಮರ್ಪಣಾ ಭಾವನ ಎಲ್ಲ ಅವನಿಗೆ ಸಮರ್ಪಿಸಿ ಅವನೇ ಶ್ರೇಷ್ಠ ಅಂತ ನಂಬ್ತೀವೋ ಆಗ್ಲೇ ನಮ್ಗೆ ನಮ್ಮ ಫಲಗಳು ಸಿಗೋದಕ್ ಸಾಧ್ಯ. ಸ್ವಾರ್ಥ ಅನ್ನೋದನ್ನ ನಾವು ಬಿಟ್ಬಿಡ್ಬೇಕು. ನಿಸ್ವಾರ್ಥವಾಗಿ ಸೇವೆಗಳನ್ನ ಸಲ್ಲಿಸ್ಬೇಕು. ನಿಸ್ವಾರ್ಥವಾಗಿ ಕೆಲಸಗಳನ್ನ ಮಾಡ್ಬೇಕು. ಆಗ ಖಂಡಿತ ಆ ಭಗವಂತ ನಮ್ಮನ್ನ ಮೋಕ್ಷ ದಾರಿಗೆ ಕರ್ಕೊಂಡು ಹೋಗ್ತಾನೆ. ಸಾಕಷ್ಟು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದ.